ಈಗ 4 ಚೇತನಗಳು ಯಾವ್ಯಾವ ಅದಾವ ಅನ್ನೋದು ಒಂದು ಸಾರಿ ಚಂದ ತಿಳ್ಕೋಬೇಕು. ಒಂದು ಯಾವ ಚೇತನ ರೀ? ಪ್ರಮಾತ ಚೇತನ. ಸರಿಯಾಗಿ ತಿಳ್ಕೋರಿ. ಪ್ರಮಾಣ ಚೇತನ. ಪ್ರಮಾತ ಚೇತನ, ಪ್ರಮಾಣ ಚೇತನ, ಪ್ರಮಿತಿ ಚೇತನ. ಪ್ರಮಿತಿ ಅಂದ್ರೆ ಪ್ರಮಾಚೇತನ, ಪ್ರಮಿತಿ ಅಂದ್ರೆ ಅದೇ ಪ್ರಮೇಯ ಚೇತನ 4ನೇದು. ಪ್ರಮಿತಿ ಪ್ರಮಾಚೇತನ ಅಂದ್ರೆ ಒಂದೇ, ಪ್ರಮಿತಿ ಅಂದ್ರೆ ಒಂದೇ. ಪ್ರಮೇಯ ಚೇತನ, ವಿಷಯ ಚೇತನ ಅಂದ್ರೆ ಒಂದೇ. ಈಗ ಅವರು ಬೆಳಗ್ಗೆ ಒಂದು ದೃಷ್ಟಾಂತ ಕೊಟ್ರು. ಏನ್ ಕೊಟ್ರು ಅಂದ್ರೆ, ಬಾವಿ ಅದ, ಬಾವಿ ಒಳಗ ನೀರದ. ಬಾವಿ ಒಳಗ ನೀರದ. ಈ ದೃಷ್ಟಾಂತವನ್ನು ಸರಿಯಾಗಿ ತಿಳ್ಕೋಬೇಕು. ಬಾವಿ ಅದ, ಬಾವಿ ಒಳಗ ನೀರದ. ಆ ನೀರೇನ್ ಮಾಡ್ಯದ, ಹೊರಗೆ ಬಂದದ. ಹೊರಗೆ ಬಂದು ಎದ್ರಾಗ ಹರಿಲಕತ್ತದದು? ಕಾಲುವೆಯೊಳಗೆ ಹರಿಲಕತ್ತದ. ನೀರ್ ಹೊರಗೆ ಬಂದು ಕಾಲುವೆಯೊಳಗೆ ಹರಿದು ಹೋಗಿ ಏನ್ ಮಾಡ್ಲಕತ್ತದ, ಮಡಿಗಳಿಗೆ ಹೋಗ್ಲಕತ್ತದ. ಹರಿದು ಎಲ್ಲಿಗೆ ಹೋಗ್ತದ? ಮಡಿ. ಆ ಮಡಿ ಆಕಾರ ದುಂಡಗಿದ್ರ ಗೋಲಾಕಾರ, ಚೌಕಿದ್ರ ಚೌಕಾಕಾರ. ಎಷ್ಟು ಆಳ ಇರ್ತದ ಅಷ್ಟು ಆಳ, ಎಷ್ಟು ಉದ್ದ ಇರ್ತದೆ ಅಷ್ಟು ಉದ್ದ, ಎಷ್ಟು ಅಗಲ ಇರ್ತದೆ ಅಷ್ಟು ಅಗಲ. ಮಡಿ ಆಕಾರ ತಗೊಳಕತ್ತ. ಇಷ್ಟೇ ಅವರು. ಬಾವಿಯ ನೀರು ಹೊರಗೆ ಬಂದು ಕಾಲುವೆಯ ಮೂಲಕ ಮಡಿಗೆ ಹೋಗಿ ಮಡಿಯ ಆಕಾರ ತಾಳುತ್ತದೆ. ಈ ಬಾವಿ ನೀರು ಅಂತಂದ್ರೆ ಅದು ನಿಮ್ಮ ಪ್ರಮಾತ ಚೇತನ. ಅಂತಃಕರಣದೊಳಗೊಂದು ಚೇತನ ಅದಲ್ಲ, ಜೀವ ಚೇತನ. ಅಂತಃಕರಣದೊಳಗ ಚೇತನ ಅದಲ್ರಿ, ಉಪಯುಕ್ತ ಚೇತನ. ಅದಕ್ಕೆ ಅಂತೀರ ಇಲ್ಲ ಪ್ರಮಾತ ಚೇತನ ಅಂತ. ಜೀವ ಚೇತನ. ಒಂದು ಸ್ಥೂಲ ಶರೀರ ಅದ. ಸ್ಥೂಲ ಶರೀರದೊಳಗ ಸ್ಥೂಲ ಶರೀರದ ಸಮಾನ ಗಾತ್ರದಷ್ಟು ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದೊಳಗ ಬ್ರಹ್ಮ ಚೈತನ್ಯ, ಕೂಟಸ್ಥ ಚೈತನ್ಯ ಸರ್ವ ವ್ಯಾಪಕ ಇದ್ದದ್ದು ಆ ಸೂಕ್ಷ್ಮ ಶರೀರದ ಒಳಗೂ ಇರ್ತದ ಇಲ್ಲ? ಆ ಸೂಕ್ಷ್ಮ ಶರೀರದ ಸಮಾನ ಆಕಾರವಾದ, ಸಮಾನ ಗಾತ್ರವಾದ ಏನು ಚೇತನ ಅದ, ಅದಕ್ಕೆ ಪ್ರಮಾತ ಚೇತನ ಅಂತಾರ. ಅದಕ್ಕೆ ಜೀವ ಚೇತನನು ಅಂತಾರ. ಅದು ಸುಮ್ಮಿರಲ್ಲ. ಯಾಕೆ ಜೀವ ಸುಮ್ ಕುಂದ್ರಲ್ಲ ಏನಂತದಲ್ಲ, ಅದು ಸುಮ್ಮಿರಲ್ಲ, ಆಕ್ಟಿವ್ ಫೋರ್ಸ್ ಅದು. ಅಂತಃಕರಣದೊಳಗಿರುವ ಚೇತನ ಆಕ್ಟಿವ್ ಅದು. ಸಾಮಾನ್ಯ ಚೇತನ ಏನದ, ವ್ಯವಹಾರ ಇಲ್ಲ ಅದ್ರಾಗ. ಅದು ಸರ್ವ ವ್ಯಾಪಕ ಚೇತನ ಏನದಲ್ಲ, ಅದ್ರಾಗ ಏನು ವ್ಯವಹಾರ ಇಲ್ಲ. ಆದ್ರೆ ಅಂತಃಕರಣದೊಳಗಿರುವ ಚೇತನ ಏನದಲ್ಲ, ಅದ್ರೊಳಗೆ ವ್ಯವಹಾರ ಅದ. ಹಿಂಗಾಗಿ ಅದು ಸುಮ್ಮ ಇರಂಗಿಲ್ಲ. ಅದು ಏನಾರ ಒಂದು ಮಾಡ್ತಿರ್ತಾವ, ಆಕ್ಟಿವ್ ಅದು. ಈಗ ಮಡಿ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಇನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾದ್ರೆ ಸ್ವಚ್ಛ ತಿಳ್ಕೋಬೇಕು. ಈಗ ಹೇಳೋದು ನಿಮ್ಮೊಳಗಿನ ಜೀವಚೇತನದ ಬಗ್ಗೆ ಗೊತ್ತಾಯ್ತಾ? ಸ್ಥೂಲ ಶರೀರದೊಳಗೆ ಒಂದು ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದೊಳಗೆ ಒಂದು ಚೇತನ. ಯಾವ ಚೇತನ ಸೂಕ್ಷ್ಮ ಶರೀರ ಅಂತರ್ಗತವಾಗಿರುವುದೋ ಅದು ಜೀವಚೇತನ, ಅದೇ ಪ್ರಮಾತ ಚೇತನ. ಈಗ ಅದು ಏನ್ ಮಾಡ್ತದ? ಅಂತಃಕರಣ ಅವಚ್ಛಿನ್ನ ಚೇತನ ಹೌದಲ್ರಿ? ಅದು ಜೀವಚೇತನ. ಈ ಅಂತಃಕರಣ ಅವಚ್ಛಿನ್ನ ಚೇತನ ಸುಮ್ ಕುಂದಿರ್ಲಾರ್ದ ಅದು ಏನ್ ಮಾಡ್ತದ? ಇಂದ್ರಿಯ ದ್ವಾರ, ನೇತ್ರಾದಿ ಇಂದ್ರಿಯ ದ್ವಾರ ಹೊರಗೆ ಹೋಗ್ತದ. 5 ಬಾಗಿಲವದಕ್ಕೆ. 2 ಕಡೆ ಬಾಗಿಲ್ದಾಗೆ ಕುಂದಿರ್ತದ. ಬಾಗಿಲು ಹೊರಗೆ ಹೋಗಂಗಿಲ್ಲ ಅದು. 2 ಕಡೆ 3 ಕಡೆ ಹೊರಗೆಲ್ಲ ಅಡ್ಡಾಡಿ ಬರ್ತದ. ತನ್ನ ಶಕ್ತಿ ಏಟದ ಅಟ್ಟ ಅಡ್ಡಾಡಿ ಬರ್ತದ. ಕಣ್ಣಿಲಿಂತ ಹೊರಗೆ ಹೋತು.
ಹೊರಗೆ ಹೋಗಿ ವಿಷಯ ವಸ್ತುಗಳ ರೂಪ ತಾಳ್ತು. ರೂಪ ತಾಳಿ ಅದು ಏನದಂತ ಅದರ ಜೊತೆಗೆ ಇರುವ ಆಭಾಸ ತಿಳ್ಕೊತಾನೆ. ಈ ವಸ್ತು ಇದು ಅದ, ಆ ವಸ್ತು ಅದ ಅಂತೇಳಿ ಹೊರ ಜಗತ್ತಿನೊಳಗೆ ಅಡ್ಡಾಡಿ ಆ ವಸ್ತುಗಳನ್ನ ನಾಮರೂಪಗಳನ್ನ ಗುರುತಿಸೋ ಕೆಲಸ ಮಾಡ್ತಾವ ಕಣ್ಣಿನಿಂದ. ಮತ್ತ ಕಿವಿಲಿಂತ ಹೋಗಿ ಎದ್ರ ಶಬ್ದ ಇದು, ಮನುಷ್ಯರ ಶಬ್ದನೋ, ಪ್ರಾಣಿ ಶಬ್ದನೋ, ಗಂಟಿ ಶಬ್ದನೋ, ಜಾಗಟಿ ಶಬ್ದನೋ ಏನದ ಅಂತೇಳಿ ಕಿವಿಲಿಂತ ತನ್ನ ಶಕ್ತಿಯಾನುಸಾರ ಎಷ್ಟು ದೂರ ಹೋಗಕ್ಕೆ ಸಾಧ್ಯದ ಅಷ್ಟು ದೂರ ಹೋಗಿ ದೂರದ ಶಬ್ದಗಳನ್ನು ಗ್ರಹಿಸೋ ಶಕ್ತಿ ಅದ ಅದಕ್ಕೆ. ಎದಕ್ಕ? ಅಂತಃಕರಣ ಅವತ್ತಿನ ಚೇತನ ಜೀವ ಆ ಕೆಪಾಸಿಟಿ ಅದಕ್ಕೆ ಪ್ರಮಾತ ಚೇತನಕ್ಕೆ. ಮತ್ತೇನ್ ಮಾಡ್ತದ? ಮೂಗಿಲಿಂತ ದೂರ ದೂರ ಹೋಗಿ ದೂರದ ಪರಿಮಳವನ್ನು ಗ್ರಹಿಸ್ತದ ಇಲ್ಲ ಅದು? ನಿಮ್ಮ ಮನೆ ಬಿಟ್ಟು ಒಂದು 4 ಮನೆ ಬಿಟ್ಟು ದೂರದ ಮನೆಯಲ್ಲಿ ಏನಾರು ಮಾಡ್ತಿದ್ರಂದ್ರೆ ಅದರದ್ದು ಒಗ್ಗರಣೆ ವಾಸ ಇಲ್ಲಿ ತಗೋತಿರ್ತದ, ಇಲ್ಲೇ ಕೂತಿರ್ತದ. ದೂರದ ವಾಸನೆಗಳನ್ನ ಗ್ರಹಿಸೋ ಶಕ್ತಿ ಇವು ಮೂರರೊಳಗೆ ಏನದ? ಆ ಪ್ರಮಾತ ಚೇತನ ನಿಮ್ಮ ಈ 3 ಇಂದ್ರಿಯಗಳ ದ್ವಾರ ನೇತ್ರ, ಶ್ರೋತ್ರ ಮತ್ತು ಗ್ರಹಣ ನಾಸಿಕ ಇದ್ರ ಮೂಲಕ ಹೊರಗೋಗ್ತವ. ಮತ್ತ ಜೀವೆಯ ಮೂಲಕ ಎಲ್ಲರ ಹೊರಗೋಗ್ತದೇನದು? ನಾಲ್ಗೆಯ ಮೂಲಕ. ನಾಲ್ಗೆಗೆ ಕುಂತಿರ್ತದದು. ಬಜಾರ್ದಾಗ ಹೋಗಿ ಪೇಡ ತಗೋಬೇಕಂದ್ರ ಮೂಗಿನ ಗತ್ಲೆ ಹೋಗಿ ಆ ಪೇಡದ ಟೇಸ್ಟ್ ನೋಡ್ಲಕ್ಕ ಮೂಗು ಹೋಗಿ ಹೆಂಗ್ ವಾಸನೆ ನೋಡಿ ಬರ್ತದ, ಹಂಗ ನಾಲಿಗೆ ಹೋಗಿ ರುಚಿ ನೋಡಿ ಬರ್ಲಕ್ ಬರಂಗಿಲ್ಲ ಅದಕ್ಕೆ. ಅವನಿಗೊಂದ್ ಸ್ವಲ್ಪ ಸ್ಯಾಂಪಲ್ ಕೊಡಪ್ಪ ಅಂತ ಇಸ್ಕೊಂಡು ಆ ಸ್ಯಾಂಪಲ್ ತಗೊಂಡು ನಿಮ್ ನಾಲಿಗೆಗೆ ಸಂಬಂಧ ಮಾಡಿದಾಗ ಆವಾಗ ಏನಾಗ್ತದ? ಆ ವಸ್ತುವಿನ ರಸನ ಜ್ಞಾನ, ರುಚಿ ಏನದ ಅಂತ ಗೊತ್ತಾಗ್ತದೆ. ಫ್ರೆಶ್ ಅದೋ ಓಲ್ಡ್ ಅದೋ ಏನಂತ ಗೊತ್ತಾಗ್ತದೆ. ಮತ್ತ ಚರ್ಮಕ್ಕೆ ಏನಾರ ದೂರದ ಸ್ಪರ್ಶಗಳು ಮಾಡಂತದ ಏನಾರ ಶಕ್ತಿ ಅದೇನದಕ್ಕ? ಏನಿಲ್ಲ. ಚರ್ಮದ ಸಂಪರ್ಕದಲ್ಲಿ ಬಂದ ವಸ್ತುವೆ ಮೃದು ಅದೋ, ಕಠಿಣ ಅದೋ, ಬೆಚ್ಚಗದೋ, ತಣ್ಣಗದೋ ಅದರ ಸಂಪರ್ಕಕ್ಕೆ ಬಂದ್ರೆ ಗೊತ್ತಾಗ್ತದೆ. ಇಲ್ಲಂತಂದ್ರೆ ಅದು ದೂರ ಇರ್ತದೆ, ಅದೇನು ಗೊತ್ತಾಗಲ್ಲ. ಹೀಗಾಗಿ ಪ್ರಮಾತ ಚೇತನ, ಅಂತಃಕರಣ ಅವಹಿತ ಚೇತನ ಅಥವಾ ಜೀವಚೇತನ ಏನ್ ಮಾಡ್ತದ? ವಿಶೇಷ ಚೇತನ ಇದು. ಈ ವಿಶೇಷ ಚೇತನದಲ್ಲಿ ಚಟುವಟಿಕೆ ಇರ್ತದೆ, ಆಕ್ಟಿವ್ ಇರ್ತದೆ. ಇದು ಆಕ್ಟಿವ್ ಇದ್ದು ಏನ್ ಮಾಡ್ತದ? ಇಂದ್ರಿಯಗಳ ದ್ವಾರ ಹೊರ ಜಗತ್ತಿನಲ್ಲಿ ವ್ಯವಹಾರಗಳನ್ನು ಮಾಡ್ತದೆ. ಈ ಹೊರ ಜಗತ್ತಿನಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮ ಅಂತಃಕರಣದಿಂದ ಆ ಒಂದು ಏನ್ ಮಾಡ್ತದ? ಎಳೆ, ಅಂತಃಕರಣದೊಳಗಿನ ಒಂದು ಎಳೆ ಇಂದ್ರಿಯ ದ್ವಾರ ಹೊರಗೆ ಬಂದ್ರ ಅದಕ್ಕೇನಂತಾರ? ವೃತ್ತಿ ಉಪಯುಕ್ತ ಚೇತನ. ವೃತ್ತಿ. ಅಂತಃಕರಣ ಹೊರಗೆ ಬಂದು ವೃತ್ತಿ ಅಂತ. ಅದು ವೃತ್ತಿ ಹೆಂಗದಪ್ಪ? ಒಂದು ಉದಾಹರಣೆಗೆ, ನಿಮ್ಮ ಕಣ್ಣೆದರ ಒಂದು ಟೇಬಲ್ ಮೇಲೋ ಕಟ್ಟಿ ಮೇಲೋ ಒಂದು ಗಡಿಗೆ ಅದು ಘಟ. ಆ ಘಟ ಅಂತೇಳಿ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನಿಮ್ಮ ಅಂತಃಕರಣದ ಉತ್ಪಹಿತ ಚೇತನ ಏನದಲ್ಲ, ಆ ಚೇತನದ ಒಂದು ಎಳೆ ಇಂದ್ರಿಯ ದ್ವಾರ, ಕಣ್ಣಿನ ದ್ವಾರ ಹೊರಗೆ ಬಂದು ಆ ಎಳೆಗೆ ಏನಂತೀವಿ? ವೃತ್ತಿ ಅಂತೀವಿ. ಬ್ಯಾಟ್ರಿ ಒಳಗಿಂದ ಕಿರಣ, ಸೂರ್ಯನ ಕಿರಣ ಹೆಂಗ ಹೊರಗೆ ಬರ್ತಾವ, ಹಂಗ ಈ ವೃತ್ತಿ ಅಂದ್ರೇನು? ಅಂತಃಕರಣದ ಕಿರಣ. ಕಿರಣ ಅನ್ಬೋದ? ಅಂತಃಕರಣದ ಕಿರಣ ಅದು, ಪ್ರಮಾಚೇತನದ ಕಿರಣ. ಆ ಕಿರಣ ಹೊರಗೆ ಬರ್ತದ. ಹೊರಗೆ ಬಂದು ಏನ್ ಮಾಡ್ತದ? ಘಟದ ಸಂಬಂಧ ಹೊಂದುತ್ತದ.
ಆ ಗಡಿಗೆ ಸಂಬಂಧ ತಗೋತದ ಅದು. ಗಡಿಗೆ ಸಂಬಂಧ ತಗೊಂಡು ಏನ್ ಮಾಡ್ತದ? ಗಡಿಗೆ ಸಂಬಂಧ ಹೊಂದಿ ಅಲ್ಲಿ ಗಡಿಗೆ ಅದರದ್ದು ಗಡಿಗೆ ಸಂಬಂಧ ಹೊಂದಬೇಕಾದ್ರೆ ಎರಡು ಬೇಕಲ್ಲಿ. ಒಂದು ಬೆಳಕಿರಬೇಕು, ಅಂದ್ರೆ ಅಂತಃಕರಣ ವೃತ್ತಿ ಕೆಲಸ ಮಾಡ್ತದ. ಒಂದು ವೇಳೆ ಬೆಳಕಿರ್ಲಿಲ್ಲ ಅಂತಂದ್ರೆ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತದ. ಘಟವನ್ನಾಗಿ ಕಾಣಬೇಕಾದ್ರೆ ಅಲ್ಲಿ ಬೆಳಕು ಬೇಕು. ಬೆಳಕಿತ್ತು ಅಂತಂದ್ರೆ ಆ ವೃತ್ತಿ ಹೋಗಿ ಆ ಬೆಳಕಿನ ಸಹಾಯದಿಂದ ಆ ಒಂದು ವಸ್ತುವಿನ ಸಮಾನ ಆಕಾರ ತಾಳ್ತದೆ. ಘಟದ ಸಮಾನ ಆಕಾರ ತಾಳ್ತದೆ. ಈಗ ಎಷ್ಟು ವಸ್ತುಗಳದು? ಒಂದು ಅಂತಃಕರಣ ಉಪಯುಕ್ತ ಚೇತನ. ಈ ಅಂತಃಕರಣದಿಂದ ಹೊರಗೆ ಬಂದದ್ದು ಯಾವುದು? ಕಿರಣ, ವೃತ್ತಿ. ಆ ವೃತ್ತಿ ಏನದಲ್ಲ, ಆ ವೃತ್ತಿ ಒಳಗೂ ಬ್ರಹ್ಮ ಇರ್ತಾನ ಇಲ್ಲ? ಎಲ್ಲಾ ಕಡೆ ಇರೋ ಬ್ರಹ್ಮ ವೃತ್ತಿ ಒಳಗೆ ಇರ್ತಾನ ಇಲ್ಲ? ವೃತ್ತಿ ಒಳಗಿರೋವನಿಗೆ ಏನಂತಾರ? ವೃತ್ತಿ ಉಪಯುಕ್ತ ಚೇತನ ಮತ್ತು ಪ್ರಮಾಣ ಚೇತನ. ಇಷ್ಟೇ ನಿಮ್ಗೆ ಗೊತ್ತದ ಮೊದಲ ವೃತ್ತಿ ಉಪಯುಕ್ತ ಚೇತನ ಅನ್ನೋದು. ಈಗ ಅದಕ್ಕೊಂದು ಪರ್ಟಿಕ್ಯುಲರ್ ಹೆಸರು ಕೊಟ್ಟಾರ, ಪ್ರಮಾಣ ಚೇತನ.